ಸಕ್ಕರೆ ನಗರಿಯ ಅಕ್ಕರೆಯ ಕಲೆಗಾರ, ಮಂಡ್ಯ ಸೊಗಡಿನ ಭಾಷೆ, ಪ್ರಾಸ ಪದಗಳ ಪಂಚಿಂಗ್ ಡೈಲಾಗ್. ವಿನ್ ಆಗೋದಾದ್ರೆ ಗಿಲ್ಲಿಯೇ ಎಂಬ ಅಭಿಮಾನಿಗಳ ನಿರೀಕ್ಷೆ ನಿಜವಾಗಿದೆ. ಪಳಾರ್ ಗಿಲ್ಲಿ ಬಿಗ್ ಬಾಸ್ ಗೆದ್ದಾಗಿದೆ. ಅಚ್ಚರಿ ಎಂಬಂತೆ ಅಶ್ವಿನಿ ಗೌಡ 3ನೇ ಸ್ಥಾನಕ್ಕೆ ಜಾರಿದ್ದಾರೆ. ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆಗುವ ಮೂಲಕ ಕನ್ನಡಿಗರ ಮನೆ ಮಗಳಾಗಿ ಹೊರಹೊಮ್ಮಿದ್ದಾರೆ. ಈ ಎಲ್ಲ ವಿಶೇಷತೆಗಳನ್ನ ವಿವರಿಸುತ್ತೇವೆ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗುವುದನ್ನ ಮರಿಬೇಡಿ. ಗಿಲ್ಲಿ ಗೆಲ್ಲಬೇಕು, ಗಿಲ್ಲಿ ವಿನ್ ಆಗಲೇಬೇಕು. ಕಳೆದ 2 ದಿನಗಳಿಂದ ಸಕ್ಕರೆ ನಾಡಿನ ಅಕ್ಕರೆಯ ಕಾಮಿಡಿ ಕಿಂಗ್ ಗಿಲ್ಲಿಯನ್ನ ಎತ್ತಿ ಮೆರೆಸಿದ ಅಭಿಮಾನಿಗಳ ಆಸೆ ಈಡೇರಿದೆ. ಅಪ್ಪಟ ಹಳ್ಳಿ ಪ್ರತಿಭೆ ಕಾಮಿಡಿ ಕಿಂಗ್ ಗಿಲ್ಲಿ ನಟ ಬಿಗ್ ಬಾಸ್ ವಿನ್ನರ್ ಆಗಿದ್ದಾರೆ. ಟ್ಯಾಲೆಂಟ್ ಇದ್ರೆ ಕನ್ನಡಿಗರು ಕೈ ಹಿಡಿದೇ ಹಿಡಿತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಗಿಲ್ಲಿ ನಟ. ಸಕಲ ಕಲ ವಲ್ಲಭ ಗಿಲ್ಲಿ ಬಿಗ್ ಬಾಸ್ ಟ್ರೋಫಿ ಎತ್ತಿ ಹಿಡಿದಿದ್ದಾರೆ. ಜೊತೆಗೆ 50 ಲಕ್ಷ ರೂಪಾಯಿ ನಗದು ಬಹುಮಾನವನ್ನ ಗೆದ್ದಿದ್ದಾರೆ. ಬಿಗ್ ಬಾಸ್ ಮನೆಯೊಳಗೆ ಕಾಮಿಡಿ ಕಲಾವಿದ ಗಿಲ್ಲಿ ನಟ ಸೆನ್ಸೇಷನಲ್ ಸೃಷ್ಟಿ ಮಾಡಿದ್ರು. ಗಿಲ್ಲಿಯನ್ನ ಬೆಂಬಲಿಸುವರ ಸಂಖ್ಯೆ ಕೋಟಿಗೂ ಹೆಚ್ಚು. ಮುಂಚೆ ಪ್ರಾಪರ್ಟಿ ಕಾಮಿಡಿ ಮಾಡ್ತಾ ಇದ್ದ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ರಿಯಲ್ ಆಗಿದ್ರು. ಮನೆಯಲ್ಲಿ ಗಿಲ್ಲಿ ಹೇಗೆ ಇರ್ತಾರೋ, ರಿಯಲ್ ಲೈಫ್ ನಲ್ಲಿ ಗಿಲ್ಲಿ ನಟ ಹೇಗಿದ್ದಾರೋ ಅದೇ ರೀತಿಯಲ್ಲಿ ಬಿಗ್ ಬಾಸ್ ಮನೆಯೊಳಗೂ ಇದ್ರು. ತಮಗೆ ಕಂಫರ್ಟ್ ಎನಿಸುವ ಬಟ್ಟೆಗಳನ್ನಷ್ಟೇ ಗಿಲ್ಲಿ ನಟ ಹಾಕ್ತಾ ಇದ್ರು. ಮನೆಯಲ್ಲಿ ಹೇಗೆ ಬನಿಯನ್ ಧರಿಸಿಕೊಂಡು ಇರ್ತಾರೋ ಬಿಗ್ ಬಾಸ್ ಮನೆಯಲ್ಲೂ ರಿಯಲ್ ಆಗೇ ಇದ್ರು. ಸಿಂಪತಿಗಾಗಿ ಯಾವುದೇ ಡ್ರಾಮಾ ಮಾಡಿಲ್ಲ, ಯಾವುದೇ ಪ್ಲೇ ಕಾರ್ಡ್ ಬಳಕೆಯನ್ನು ಕೂಡ ಮಾಡಿಲ್ಲ. ಫುಟೇಜ್ಗಾಗಿ ಓವರ್ ಆಕ್ಟಿಂಗ್ ಕೂಡ ಗಿಲ್ಲಿ ನಟ ಮಾಡಿಲ್ಲ. ಕಾವು ಜೊತೆ ಸ್ವಲ್ಪ ಓವರ್ ಆಗಿ ಇದ್ರು ಅಂತ ಅನಿಸಿದ್ರು ಕೂಡ ಗಿಲ್ಲಿ ತನ್ನ ಕಾಮಿಡಿಯಿಂದಲೇ ಬಿಗ್ ಬಾಸ್ ವಿನ್ ಆಗಿದ್ದಾರೆ. ಇನ್ನು ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆಗುವ ಮೂಲಕ ಕನ್ನಡಿಗರ ಮನೆ ಮಗಳಾಗಿದ್ದಾಳೆ. ಅಶ್ವಿನಿ ವಿರುದ್ಧದ ಶಪಥ ಕೂಡ ಈಡೇರಿದ ಖುಷಿ ರಕ್ಷಿತಾ ಶೆಟ್ಟಿ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ನನಗಿಂತ ಮೊದಲು ಹೊರಗೆ ಹೋಗೋದು ನೀನು ಎಂದು ಅಶ್ವಿನಿ ಗೌಡ ಅವರಿಗೆ ರಕ್ಷಿತಾ ಸವಾಲ್ ಹಾಕಿದ್ರು. ಕೊನೆಗೂ ರಕ್ಷಿತಾಗೂ ಮೊದಲೇ ಅಶ್ವಿನಿ ಗೌಡ ಹೊರ ಹೋಗಿದ್ದು ಶಾಕಿಂಗ್ ಅನಿಸಿದೆ. ಇನ್ನೋಸೆಂಟ್ಗೆ ನಾನು ಇನ್ನೋಸೆಂಟ್, ರಾಕ್ಷಸಿಗೆ ನಾನು ರಾಕ್ಷಸಿ ಆಗ್ತೇನೆ ಗೊತ್ತಾಯ್ತಾ ಎಂದು ಹೇಳುವ ಮೂಲಕ ರಕ್ಷಿತಾ ಎಲ್ಲರಿಗೂ ಇಷ್ಟವಾಗಿದ್ರು. 100% ಎನರ್ಜಿ, ಎಲ್ಲರಿಗೂ ನಮ್ಮದೇ ಮನೆ ಮಗಳು ಎನ್ನುವ ರೀತಿ ಆಟವಾಡಿದ ರಕ್ಷಿತಾ ನಿಜಕ್ಕೂ ರನ್ನರ್ ಅಪ್ ಆಗಿದ್ದು ಸಂತಸದ ವಿಚಾರವೇ. ಮತ್ತೊಂದು ಕಡೆ ಅಚ್ಚರಿ ಎಂಬಂತೆ ಅಶ್ವಿನಿ ಗೌಡ 3ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟಿಕೊಳ್ಳುವಂತಾಗಿದೆ. ಸೋತ್ರು ಅಶ್ವಿನಿ ಗೌಡ ಗತ್ತು ಮಾತ್ರ ಕಡಿಮೆ ಆಗಿರಲಿಲ್ಲ. ಗೆದ್ದೆ ಗೆಲ್ಲುವೆ ಎಂಬ ರೀತಿ ಅಶ್ವಿನಿ ಗೌಡ ತುಂಬಾ ವಿಶ್ವಾಸದಲ್ಲಿದ್ರು. ಇವರ ಅತಿಯಾದ ವಿಶ್ವಾಸವೇ ಫಿನಾಲೆ ಟೈಮ್ನಲ್ಲಿ ಮುಳ್ಳಾಯ್ತು ಅನ್ನೋ ಚರ್ಚೆ ಶುರುವಾಗಿದೆ. ಮೀಟರ್ ಬೇಕು ಮೀಟರ್ ಎಂದು ಹೇಳ್ತಾ ಇದ್ದ ಗಿಲ್ಲಿ ಬಿಗ್ ಬಾಸ್ ಟ್ರೋಫಿ ಎತ್ತಿ ಹಿಡಿದಿದ್ದಾರೆ. BBK 12 ನಲ್ಲಿ ಗಿಲ್ಲಿಯೇ ಬಾಸ್ ಆಗಿದ್ದಾರೆ. ಗಿಲ್ಲಿ ವಂಶದ ಕುಡಿ ರಕ್ಷಿತಾ ರನ್ನರ್ ಆಗಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.